ನನ್ನ ಹೆಸರು ಬಲರಾಮ್ ಅಂತೇಳಿ. ನಾವು ಅಲೆಮಾರಿ ಬುಡಕಟ್ಟು ಮಹಾಸಭಾ ವತಿಯಿಂದ ಹಂದಿಜೋಗಿ ಜನಾಂಗದಿಂದ ಈ ಒಂದು ಭೀಮ ವಿಜಯ ಪತ್ರಿಕೆಯಲ್ಲಿ ವರದಿಯನ್ನು ಕೊಡಲಿಕ್ಕೋಸ್ಕರವಾಗಿ ನಮ್ಮ ಕಲ್ವೀರ್ ಸರ್ ಅವರ ನೇತೃತ್ವದಲ್ಲಿ ನಡೆದಂಥ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಾವು ಕೂಡ ಭಾಗಿಯಾಗಿದ್ವಿ. 2024 ಲೋಕಸಭಾ ಚುನಾವಣೆಯಲ್ಲಿ ನಾವು ಅಲೆಮಾರಿಗಳು ಒಟ್ಟು 120 ಪಂಗಡಗಳಿದ್ದೇವೆ. ನಾವು ಅಲೆಮಾರಿಗಳು, ಅದರಲ್ಲಿ SC ST ಇದರೊಳಗಡೆ ಬರುವಂಥ 59 ಏನು ಸಮುದಾಯಗಳಿದೆ. ಈ ಎಲ್ಲ ಸಮುದಾಯಗಳು ರಾಜ್ಯದಾದ್ಯಂತ, ಅಷ್ಟು ಮಾತ್ರ ಅಲ್ಲ ದೇಶಾದ್ಯಂತ, ಈ ದೇಶವನ್ನು ಕಟ್ಟಿರ್ತಕ್ಕಂಥ ದೀನ ದಲಿತರಾದ ನಾವು, ಅಲೆಮಾರಿ ಬುಡಕಟ್ಟಿನ ಜನರಾದ ನಾವು, ಈ ದೇಶದ ಮೂಲ ನಿವಾಸಿಗಳು, ಕೋಮುವಾದಿ ಪಕ್ಷವಾಗಿರುವಂಥ BJPಗೆ ಯಾವತ್ತೂ ನಾವು ಸಪೋರ್ಟ್ ಮಾಡಲ್ಲ. ಕೋಮುವಾದಕ್ಕೆ ವಿರುದ್ಧವಾಗಿ ಜಾತ್ಯತೀತ ನಿಲುವುಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳ ಜೊತೆಯಲ್ಲಿ, ಪಕ್ಷದ ಜೊತೆಯಲ್ಲಿ ಮಾತ್ರ ನಾವು ನಿಂತ್ಕೊಳ್ತೀವಿ ಅಂತ ನಾವು ಘಂಟಾಘೋಷವಾಗಿ ಹೇಳ್ತೇವೆ. ಮತ್ತು ಮೋದಿಯವರು 9 ವರ್ಷ ಆಳ್ವಿಕೆಯಲ್ಲಿ ಅಲೆಮಾರಿಗಳಿಗೆ ತುಂಬ ಅನ್ಯಾಯ ಮಾಡಿದ್ದಾರೆ. ಅವರು ಏನು ಮಾಡಿದರು ಅಂತ ಹೇಳಿದ್ರೆ, ನಾವು ಅಧಿಕಾರಕ್ಕೆ ಬಂದ ಮೇಲೆ ಎಲ್ರಿಗೂ ಮನೆ ಕೊಡ್ತೀವಿ ಅಂತ ಹೇಳಿದ್ರು. ಎಲ್ಲರ ಮನೆಗಳ ಮೇಲೆ ಭಾರತ ದೇಶದ ಧ್ವಜ ಹಾರಬೇಕಂತ ಹೇಳಿದ್ರು. ಆದರೆ ಗುಡಿಸಲುಗಳ ಮೇಲೆ, ಮನೆ ಇಲ್ಲದೆ ಟೆಂಟ್ಗಳ ಮೇಲೆ ಭಾರತ ದೇಶದ ಧ್ವಜ ಹಾರಿದೆ. ಇದು ಅವರ ಗಮನಕ್ಕೆ ಬಂದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಅಲೆಮಾರಿ ಜನಾಂಗದವರು ತಲೆ ಕೂದಲನ್ನ ಮಾಡ್ತಾ ಇದ್ದೇವೆ, ಏರ್ ಪಿನ್ನನ್ನು ಮಾಡ್ತಾ ಇದ್ದೇವೆ, ಸೂಜಿ ದಬಳವನ್ನು ಮಾಡ್ತಾ ಇದ್ದೇವೆ, ಭೂಮಿ ಇಲ್ಲದೆ, ಸತ್ತಾಗ ಉಣಕ್ಕೂ ಜಾಗ ಇಲ್ಲದೆ, ಈ ರೀತಿಯಾದಂಥ ಕಷ್ಟವನ್ನು ನಮ್ಮ ಅಲೆಮಾರಿಗಳು ಅನುಭವಿಸ್ತಾ ಇದ್ದೇವೆ. ಈ ನೋವು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮುಟ್ಟಬೇಕು. ವಿಶೇಷವಾಗಿ ನಮ್ಮನ್ನು ಆಳ್ತಿರ್ತಕ್ಕಂಥ ನಾಯಕರುಗಳಿಗೆ ನಮ್ಮ ಕೂಗು ಮುಟ್ಟಬೇಕು ಅನ್ನೋದು ನಮ್ಮ ಅಭಿಲಾಷೆ. ಇಷ್ಟು ಮಾತ್ರ ನಾವು ಹೇಳ್ತೇವೆ. ಅಷ್ಟು ಮಾತ್ರ ಅಲ್ಲ, ನಾವು ಈ ಸಾರಿ ನಮ್ಮ ಎಲ್ಲ ಅಲೆಮಾರಿಗಳು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತೇವೆ ಎಂಬಂಥ ಮಾತನ್ನು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಭೀಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.